ನಿರ್ವಹಣೆ ಇಲ್ಲದೆ ಸೊರಗ್ತಾ ಇದೆ ಸಾರ್ವಜನಿಕ ಶೌಚಾಲಯ. ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ, ಗಬ್ಬು ನಾರ್ತಾ ಇರೋ ಶೌಚಾಲಯಗಳು. ಸ್ವಚ್ಛ ಭಾರತ ಅಂತ ಬರೀ ಬಾಯಿ ಮಾತಲ್ಲಿ ಮಾತ್ರ ಹೇಳುವ ಹಾಗಾಗಿದೆ. ಸ್ವಚ್ಛ ಭಾರತ್ ಯೋಜನೆಯಡಿ ನಗರದ ಹಲವೆಡೆ ಸಾರ್ವಜನಿಕ ಶೌಚಾಲಯಗಳನ್ನ ನಿರ್ಮಾಣ ಮಾಡಿದ್ರೂ ಕೂಡ ಸರಿಯಾದ ನಿರ್ವಹಣೆ ಇಲ್ಲದಿರುವುದರಿಂದ ಉಪಯೋಗಕ್ಕೆ ಬಾರದಂತಹ ಸ್ಥಿತಿಗೆ ಬಂದಿದೆ. ಶಿರಾ ನಗರಸಭೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಶೌಚಾಲಯವನ್ನ ನಿರ್ಮಾಣ ಮಾಡಲಾಗಿದೆ. ಇನ್ನು ಸಾರ್ವಜನಿಕ ಶೌಚಾಲಯಗಳನ್ನ ನಗರಸಭೆ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ನಿರ್ವಹಣೆ ಜವಾಬ್ದಾರಿಯನ್ನ ವಹಿಸಿಕೊಂಡಿವೆ. ಆದರೆ ಸಮರ್ಪಕ ನೀರಿನ ವ್ಯವಸ್ಥೆ ಇಲ್ಲದೆ, ಶುಚಿತ್ವ ಇಲ್ಲದೆ ಸಾರ್ವಜನಿಕ ಶೌಚಾಲಯಗಳು ಗಬ್ಬು ನಾರ್ತಾ ಇವೆ. ಇದರಿಂದ ಜನರು ಶೌಚಾಲಯಗಳನ್ನ ಹುಡುಕಿಕೊಂಡು ಅಲಿಯಬೇಕಾದ ಪರಿಸ್ಥಿತಿ ಶಿರಾನಗರದಲ್ಲಿ ಇದೆ. ಮಕ್ಕಳಿಗೆ ತೊಂದರೆ, ಸ್ಕೂಲ್ ಮಕ್ಕಳಿಗೆ ಸ್ವಲ್ಪ ಒಳಗಡೆ ಮಾಡಿದ್ರೆ ಯೂಸ್ ಆಗೋದು, ರೋಡಲ್ಲಿ ಮಾಡಿರೋದ್ರಿಂದ ಏನು ಪ್ರಯೋಜನನೇ ಇಲ್ಲ. ಇಲ್ಲಿ ಹೆಣ್ಮಕ್ಳು ಓಡಾಡ್ತಿರ್ತಾರೆ, ಹೆಣ್ಮಕ್ಳು ಬಾಯಿಗೆ ಖರ್ಚಿಪಿಕೊಂಡು ಹೋಗ್ತಾರೆ ಸ್ಕೂಲ್ ಮಕ್ಕಳೆಲ್ಲಾನ. ಇದರಿಂದ ಬಹಳ ತೊಂದರೆ ಐತೆ. ಇಲ್ಲೇನು ಅವಶ್ಯಕತೆ ಇಲ್ಲ, ದೊಡ್ಡವ್ರು ಮಾಡಿದ್ದಾರೆ, ಅದನ್ನು ಯೂಸ್ ಆಗ್ತಿಲ್ಲ, ವೇಸ್ಟ್. ಇನ್ನು ಶಿರಾನಗರದ ಪ್ರವಾಸಿ ಮಂದಿರ, ಸರ್ಕಾರಿ ಕಾಲೇಜು ಆವರಣ ಸೇರಿ ಹಲವೆಡೆ ಸುಮಾರು 3 ವರ್ಷದ ಹಿಂದೆ ಪುರುಷರ ಶೌಚಾಲಯವನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಇಲ್ಲಿಯವರೆಗೂ ಅವುಗಳನ್ನ ಬಳಕೆ ಮಾಡದಂತೆ ತಗಡು ಒಡೆದು ಮುಚ್ಚಲಾಗಿದೆ. ಪ್ರತಿನಿತ್ಯ ಕೆಲಸ ಕಾರ್ಯಗಳಿಗಾಗಿ ಮತ್ತು ಶಾಲಾ ಕಾಲೇಜುಗಳಿಗೆ ಸೇರಿದಂತೆ ಸಾರ್ವಜನಿಕರು ಶಿರಾ ನಗರಕ್ಕೆ ಬರ್ತಾರೆ. ಬಂದವರು ತಮ್ಮ ಜಲಬಾಧೆ ತೀರಿಸಿಕೊಳ್ಳಲು ಪರದಾಡುವಂತಾಗಿದೆ. ಕೆಲವರು ಶೌಚಾಲಯ ಕಟ್ಟಡ ಹಿಂಬದಿಯ ಜಾಗದಲ್ಲಿಯೇ ಹೋಗ್ತಾರೆ. ಆದರೆ ಮಹಿಳೆಯರ ಪಾಡು ಹೇಳತಿರದಂತಾಗಿದೆ. ಪ್ರಯೋಜನ ಇಲ್ಲ, ಯೂಸ್ಲೆಸ್ ಆಗಿಬಿಟ್ಟಿದೆ. ಹೋದ್ರು ಬರೀ ಅಲ್ಲೆಲ್ಲ ಗಲೀಜ್ ಮಾಡ್ತಾರೆ, ಬರೀ ಹುಡುಗರು ಮಕ್ಕಳು ಓಡಾಡ್ತಿರೋದು, ಕಾಲೇಜ್ ಹುಡುಗರು, ಸ್ಕೂಲ್ ಹುಡುಗರು. ಹಂಗಾಗಿ ತೊಂದರೆ ಆಗ್ತಿದೆ. ಅದಕ್ಕೆ ದಯವಿಟ್ಟು ಅದನ್ನು ಸ್ವಲ್ಪ ತೆರವುಗೊಳಿಸ್ಬೇಕು. ಅದನ್ನು ಎಲ್ಲರಿಗೂ ತೊಂದರೆ ಆಗ್ತಾ ಇರೋದ್ರಿಂದ ಹೆಣ್ಮಕ್ಳು ಎಲ್ಲ ಓಡಾಡ್ತಾರೆ, ಇಲ್ಲಿ ಕಾಲೇಜ್ ಮಕ್ಕಳೆಲ್ಲನ ಅವ್ರಿಗೆಲ್ಲ ತೊಂದರೆ ಆಗ್ತೈತೆ ಸರ್. ಅದಕ್ಕೆ ಅದನ್ನು ತೆರವುಗೊಳಿಸ್ಬಿಟ್ರಿ. ಅದನ್ನೆಲ್ಲ ಅಲ್ಲೇನು ಅವಶ್ಯಕತೆ ಏನಿಲ್ಲ ಸರ್, ಅದಕ್ಕೇನು ಉಪಯೋಗನೇ ಏನಿಲ್ಲ. ಅದು ಅದೇನೇ ಆಗ್ಲಿ, ಸರ್ಕಾರದ ದುಡ್ಡಲ್ಲಿ ಸಾರ್ವಜನಿಕರ ಉಪಯೋಗಕ್ಕೆ ನಿರ್ಮಾಣ ಆಗಿರೋ ಶೌಚಾಲಯಗಳು ಯಾವುದಕ್ಕೂ ಉಪಯೋಗಕ್ಕೆ ಬಾರದಂತೆ ತಲುಪಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಾರ್ವಜನಿಕ ಶೌಚಾಲಯವನ್ನ ಜನರ ಬಳಕೆಗೆ ಬರುವಂತೆ ಮಾಡಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.